ಬಟ್ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಡ್ರೀಮ್ ಒಂದು ವಿಷನ್ ಲೆಕ್ಕಾಚಾರ ಹೇಳಿದ್ರಿ. ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರೂ ಬಹುತೇಕ ಹೇಳ್ತಾ ಇಲ್ಲ, ನಮ್ಮ ಮಂಜುನಾಥ್ ಅವರು ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ ಅಂತ. ಸೊ ಅದು ಮುಂದಿನ ಲೆಕ್ಕಾಚಾರ. ಬಟ್ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ನಾವು ಬಯಸ್ತೀವಿ. ಅಲ್ಲ, ದೇಶದಲ್ಲಿ ಈಗ ಒಂದು ನಮಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. BPL ಪೇಷಂಟ್ಸ್ಗೆ, ಬಡ ರೋಗಿಗಳಿಗೆ ಅದರಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ಕೆಲವು ಲೂಪ್ ಹೋಲ್ಸ್ ಇದೆ, ಅದನ್ನು ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಅಂದರೆ ಇನ್ನೂ ಪ್ರೊಸೀಜರ್ ಸೇರಿಸಬೇಕು, ಅದು ರೇಟ್ ರಿವೈಸ್ ಆಗಬೇಕು. ಅದನ್ನು ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಆ ಸ್ಕೀಮ್ನ ಅಡಾಪ್ಟ್ ಮಾಡ್ಕೊಳ್ಳೋ ಸ್ಟೇಜಿಗೆ ತರಬೇಕಾಗುತ್ತೆ. ಈ ಬರೀ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೇ ಅದನ್ನು ತಗೊತಾ ಇದ್ದಾರೆ. ಹಿಂಗಾಗಿ ಗೌರ್ಮೆಂಟ್ ಆಸ್ಪತ್ರೆಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದರೆ ಕ್ವಾಲಿಟಿ ಸಫರ್ ಆಗುತ್ತೆ. ಅದೊಂದು. ನಂತರ ಈ ಇರತಕ್ಕಂಥ ಈಗ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವ್ರು ಬಂದ ಮೇಲೆ ಒಂದು 350 ಮೆಡಿಕಲ್ ಕಾಲೇಜ್ ಜಾಸ್ತಿ ಆಗಿದೆ. ಈ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಒಂದು ಇದು ಕಾರ್ಡಿಯಾಲಜಿ ಅಂದರೆ ಹೃದ್ರೋಗ ವಿಭಾಗವನ್ನು ತೆಗಿಬೇಕು ಪ್ರತಿಯೊಂದರಲ್ಲೂ. ಅಟ್ಲೀಸ್ಟ್ ಬಂದಂಥ ಸಂದರ್ಭದಲ್ಲಿ, ಯಾಕೆ ಹಾರ್ಟ್ ಅಟ್ಯಾಕ್ ಆದಂಥ ಸಮಯದಲ್ಲಿ ಇದು ಸಮಯ ಅನ್ನೋದು ಬಹಳ ಮುಖ್ಯ. ಹಾರ್ಟು ಮತ್ತು ಬ್ರೈನ್ ಸ್ಟ್ರೋಕ್ ಆಲ್ಸೋ ಎರಡಕ್ಕೂ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಅದೊಂದು ಪ್ರತ್ಯೇಕವಾಗಿ ಒಂದು ಇದೇ ಮಾಡಬೇಕು. ಈಗ ನೋಡಿ, CT ಇರಬೇಕಂತಿದೆ, MRI ಇರಬೇಕಂತಿದೆ ಮೆಡಿಕಲ್ ಕಾಲೇಜಲ್ಲಿ, ಮೊದಲಿರಲಿಲ್ಲ. ಸೊ ಅದೇ ರೀತಿ ಒಂದು ಕಂಪಲ್ಸರಿ ಮಾಡಬೇಕು. ಪ್ರತಿ ಮೆಡಿಕಲ್ ಕಾಲೇಜು ಒಂದು ಹಾರ್ಟ್ ಯೂನಿಟ್, ಕಾರ್ಡಿಯಾಲಜಿ ಯೂನಿಟ್ ಇರಬೇಕು ಅಂತ. ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕು. ಹೌದು, ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕು. ಆಗ ಜನಸಾಮಾನ್ಯರಿಗೆ ಅಲ್ಲಲ್ಲೇ ಚಿಕಿತ್ಸೆ ಸಿಗುತ್ತೆ. ಅದು ಮಾಡಬೇಕಾಗುತ್ತೆ. ನಂತರ ಈಗ ಆಸ್ಪತ್ರೆಗಳು ಏನಿದೆ, ಮೆಡಿಕಲ್ ಕಾಲೇಜುಗಳು ಏನಿದೆ ನಮ್ಮ ದೇಶದಲ್ಲಿ, ಅಲ್ಲಿ ಮ್ಯಾನ್ ಪವರ್ ಶಾರ್ಟೇಜ್ ಇದೆ, ಹ್ಯೂಮನ್ ರಿಸೋರ್ಸಸ್. ಸೊ ಅದನ್ನ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ನಂತರ ಆಮೇಲೆ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡಬೇಕು. ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ ಮತ್ತು ತಾಯಂದಿರಲ್ಲಿ, ಅದನ್ನ ಇನ್ನೂ ಅಡ್ರೆಸ್ ಮಾಡಬೇಕಾಗುತ್ತೆ.